ಇನ್ನು ಸುಪ್ರೀಂಗೆ ಮುನಿರತ್ನ ಸಲ್ಲಿಸಿರುವಂತಹ ಮೇಲ್ಮನವಿ ಏನಾಗುತ್ತೆ ಹಾಗಾದ್ರೆ? ಡಿ ಕೆ ಸುರೇಶ್ ವಿರುದ್ಧ ರಿಟ್ ಸಲ್ಲಿಸಿರುವಂತಹ ಮುನಿರತ್ನ ಜೀವ ಬೆದರಿಕೆ ಇದೆ ಅಂತ ಆರೋಪಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಸುಪ್ರೀಂಗೆ ಮುನಿರತ್ನ ಆಲ್ರೆಡಿ ಏನು ಸಲ್ಲಿಕೆ ಮಾಡಿದಾರಲ್ಲ ಮೇಲ್ಮನವಿ, ಅದು ಏನಾಗುತ್ತೆ ಅನ್ನುವಂಥ ಕುತೂಹಲ. ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್ ವಿರುದ್ಧ ರಿಟ್ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜೀವ ಬೆದರಿಕೆ ಇದೆ ಅಂತ ಆರೋಪಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯಾರು? ಮುನಿರತ್ನ. ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್ ಸೇರಿದಂತೆ ಹಲವರ ವಿರುದ್ಧ ಮುನಿರತ್ನ ಈಗಾಗಲೇ ಆರೋಪಿಸಿ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು, ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು. ಅದೇನಾಗ್ಬೋದು ಒಂದು ಕಡೆ, ಇಂದು ಈ ಕಡೆ ಮತ್ತೊಂದು ಕಡೆ ಇಲ್ಲಿ ಮೇಲಿಂದ ಮೇಲೆ ಇವ್ರ ಮೇಲೆ ಕೇಸ್ಗಳು ದಾಖಲಾಗ್ತಾನೆ ಇದ್ದಾವೆ. ಹಾಗಾಗಿ ಏನಾಗುತ್ತೆ, ಒಟ್ಟಿನಲ್ಲಿ ಇವರ ನಸೀಬೆ ಸರಿ ಇಲ್ವಾ, ಏನು ಇದು ಕತೆ ಅಂತ ಒಂದು ಕಡೆ ಮುನಿರತ್ನ ಹೇಳ್ತಾರೆ, ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದಿಷ್ಟು ಮೊಟ್ಟೆ ಪ್ರಕರಣ ಕೂಡ ನಡೀತು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಈ ಹಿಂದೆ ಮುನಿರತ್ನ ಬೇರೆ ಬೇರೆ ವಿಚಾರಗಳಲ್ಲಿ ಜಾತಿ ನಿಂದನೆ ಜೊತೆಗೆ ಲೈಂಗಿಕ ದೌರ್ಜನ್ಯ ಆರೋಪ ಹಿನ್ನೆಲೆಯಲ್ಲಿ ಜೈಲನ್ನು ಸೇರಿದ್ರು. ಅದಾದಮೇಲೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಈಗ ಅಟ್ರಾಸಿಟಿ ಕೇಸ್ ಇವ್ರ ಮೇಲೆ ದಾಖಲಾಗಿದೆ. ಸ್ಲಮ್ ಶೆಡ್ಗಳನ್ನೆಲ್ಲ ತೆರವು ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಕಡೆ ಆರೋಪ ಬರ್ತಾ ಇದೆ ಇವ್ರ ಮೇಲೆ. ಒಟ್ಟಿನಲ್ಲಿ ಮೇಲಿಂದ ಮೇಲೆ ಮುನಿರತ್ನಗೆ ಒಂದಿಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಅಜಯ್, ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ RNC2 ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಜಾಗ ನಮ್ದು, ನೀವೆಲ್ಲ ಯಾಕಿದ್ದೀರಿ ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಅಲ್ಲಿ ಮುನಿರತ್ನ ಅವರು ಬಂದು ಎಲ್ಲವನ್ನು ತೆರವು ಮಾಡಿದ್ರು. ಆನಂತರ ಅಲ್ಲಿದ್ದಂತಹ ಮಹಿಳೆಯರಿಗೆ, ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂತಿದ್ರು ಅಂತ ಹೇಳಿ ಅಲ್ಲಿನ ಏನೋ ಕೆಲವರು ಹೋಗಿ ಈಗಾಗಲೇ ಏನು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ RNC2 ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಅಟ್ರಾಸಿಟಿ ಅಂದ್ರೆ ಜಾತಿನಿಂದನೇ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿರುವಂತದ್ದು. ಇನ್ನು ಈ ಒಂದು ಪ್ರಕರಣ ಈಗ SITಗೂ ಕೂಡ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈಗಾಗಲೇ ರಾಮನಗರದಲ್ಲಿ ಆದಂತಹ ಕೆಲವೊಂದು ಅವ್ರ ವಿರುದ್ಧವಾದಂತಹ ಕೇಸ್ ಆಗಿರ್ಬೋದು, ಮತ್ತೆ ವಯಾಲಿಕಾವಲಲ್ಲಿ ಆದಂತಹ ಕೇಸ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ SIT ತನಿಖೆಯನ್ನ ಮಾಡಿತ್ತು. ಅಲ್ಲಿದ್ದಂತಹ ಆಫೀಸರ್ಸ್ಗಳೇನಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಮಾಹಿತಿಗಳಿರುತ್ತೆ. ಸೊ ಹೀಗಾಗಿ ಈ ಒಂದು ಕೇಸನ್ನು ಕೂಡ SITಗೂ ಕೂಡ ಕೊಡಬೇಕು ಅನ್ನೋ ಒಂದು ಅಂಶವನ್ನ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇನ್ನೇನು ಅಧಿಕೃತ ಅಧಿಕೃತವಾಗಿ ಹೇಳೋದೊಂದು ಬಾಕಿ ಇದೆ ಅಷ್ಟೇ. ಸೊ ಹೀಗಾಗಿ ಮತ್ತೆ ಮುನಿರತ್ನ ಅವರಿಗೆ ಎಲ್ಲೋ ಒಂದ್ ಕಡೆ ಶಾಕ್ ಎದುರಾಗುತ್ತಾ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗ್ತಿರುವಂತದ್ದು. ಜೊತೆಗೆ ಅವರು ಮತ್ತೆ ಜೈಲು ಪಾಲಾಗ್ತಾರ ಅನ್ನೋ ಒಂದು ಏನು ವಿಚಾರಗಳು ಕೂಡ ಈಗಾಗಲೇ ಹರಿದಾಡ್ತಾ ಇರುವಂತದ್ದು. ಒಂದ್ ವೇಳೆ SIT ಹೋಗಿದ್ದಾದಲ್ಲಿ ಈ ಬಾರಿಯೂ ಕೂಡ ಮುನಿರತ್ನ ಅವರು ಜೈಲಿಗೆ ಹೋಗ್ಬರುವಂತ ಬಹುತೇಕ ಫಿಕ್ಸ್ ಅಂತ ಹೇಳ್ಬೋದು. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.